ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಬೀನ್ಸ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಗಾರ್ಡನ್ನಲ್ಲಿ ಸ್ವಲ್ಪ ಕೆಲಸನೂ ಇದೆ. ಇವತ್ತು ಕೆಲಸನೂ ಮುಗಿಸ್ತಾ ಇದ್ದೀನಿ. ಅದು ನಾನು ಇವತ್ತು ಏನೇನೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಸ್ವಲ್ಪ ಬೀನ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ದೆ, ಅವೆಲ್ಲ ಸ್ವಲ್ಪ ಬಂದಿದ್ದಾವೆ. ನಾನು ಇದನ್ನು ಮೂರನೇ ಸಲ ಹಾಕಿ ಮೂರನೇ ಸಲಿಗೆ ಇದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಮೊದಲೇ ಅಲ್ಲೇ 2 ಸಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ, ಆವಾಗ ಸ್ವಲ್ಪನೇ ಸಿಕ್ಕಿದ್ದು. ಆದರೆ ಬೇಗ ತಿಂಡಿಗೆ ಬೇಕಲ್ಲ ಅಂದ್ಬಿಟ್ಟು ಕಿತ್ಕೊಬಿಟ್ಟಿದೆ. ಆವಾಗ ವೀಡಿಯೋ ಮಾಡಿರಲಿಲ್ಲ. ಇವತ್ತು ನಾನು ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಬಂದನಲ್ಲ, ಹಾಗೆ ಸ್ವಲ್ಪ ಬೀನ್ಸ್ನೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಗಾರ್ಡನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಹುರುಳಿಕಾಯಿನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮನೆ ಹತ್ರ ನಾವು ಸ್ವಲ್ಪ ಗಿಡಗಳನ್ನೇ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದು 1.5 ತಿಂಗಳಿಗೆಲ್ಲ ಬಂದುಬಿಡುತ್ತೆ ಕಾಯಿ. ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರನ ನಾನು ಯೂಸ್ ಮಾಡಿಲ್ಲ. ಬಂದಷ್ಟು ಬರಲಿ, ಎಷ್ಟು ಸಿಗುತ್ತೋ ಅಷ್ಟೇ ಸಿಗಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹುರುಳಿಕಾಯಿ. ಇದು ಸ್ವಲ್ಪ ಬಲ್ತಿಲ್ಲ, ಇನ್ನೂ ಸ್ವಲ್ಪ ಎಳಸಾಗೇ ಇದೆ. ಈಗಿದ್ರೇ ಚೆನ್ನಾಗಿರುತ್ತೆ ಪಲ್ಯಗಳು ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಳಸಾಗಿರೋದನ್ನೇ ಕಿತ್ಕೊಳ್ತಾ ಇದ್ದೀನಿ. ಜಾಸ್ತಿ ಬಲಿಯೋಕ್ಕೇನು ಬಿಟ್ಟಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಿತ್ಕೋತಾ ಇರ್ಬೋದು ಮನೆ ಹತ್ರ ಈ ರೀತಿ ಹಾಕ್ಕೊಂಡಿದ್ರೆ. ಒಂದು 10 ಗಿಡ ಹಾಕ್ಕೊಂಡ್ರೆ ಸಾಕು. ನಾವು ಒಂದು ತಿಂಗಳು ಒಂದೊಂದು ಸಲ 10 ಗಿಡಗಳನ್ನ ಹಾಕ್ಕೊಳ್ತಾ ಇದ್ದರೆ ನಾವು ವರ್ಷ ಪೂರ್ತಿ ನಾವು ಬೀನ್ಸ್ನ ಮನೆ ಹತ್ರನೇ ಹಾಕ್ಕೋಬಹುದು. ನಮ್ಮ ಗಾರ್ಡನ್ನಲ್ಲಿ ಇಂಥ ತರಕಾರಿ ಇಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ತರಕಾರಿನೂ ಕೂಡ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅದನ್ನು ನಾನು ಆವಾಗಲೇ ಕಿತ್ಕೊಂಡು ನಾನು ಸಾಂಬಾರು ಆಗಿರ್ಬೋದು, ಬೆಳಗ್ಗೆ ತಿಂಡಿನಾದರೂ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ನಾನು ಬೀನ್ಸ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಇಷ್ಟು ಬೀನ್ಸು ನನಗಿವತ್ತು ಸಿಕ್ಕಿದೆ. ಹಾಗೆ ಸ್ವಲ್ಪ ಗಾರ್ಡನ್ನಲ್ಲಿ ಸ್ವಲ್ಪ ನಾನು ಲಾಸ್ಟ್ ವಿಡಿಯೋದಲ್ಲಿ ಏಲಕ್ಕಿ ಗಿಡಗಳನ್ನ ಹಾಕ್ಕೊಂಡಿದ್ದೆ. ಯಾವ ರೀತಿ ಬಂದಿದ್ದಾವೆ ಅಂತ ನೋಡೋಣ ಅಂತ ಬಂದರೆ ಇಲ್ಲಿ ಎಲ್ಲ ಫುಲ್ಲು ಕವರ್ನೇ ತಿಂದುಬಿಟ್ಟೈತೆ. ಗಿಡ ಮಾತ್ರ ತಿಂದಿಲ್ಲ, ಬರೀ ಕವರ್ನೇ ತಿಂದ್ಕೊಂಡೈತೆ. ನೋಡಿ ಹೆಂಗೆ ಎಲ್ಲ ಕವರ್ನೆಲ್ಲ ಕಚ್ಚಿ ಎಲ್ಲ ಹಾಳು ಮಾಡಿಟ್ಟೈತೆ ಅಂತ. ಗಿಡ ಮಾತ್ರ ಏನೂ ಆಗಿಲ್ಲ. ನಾನು ಹಾಕಿರೋ ಗಿಡ ಎಲ್ಲ ಚೆನ್ನಾಗಿದೆ, ಆದರೆ ಕವರ್ ಮಾತ್ರ ಎಲ್ಲನೂ ಕಡ್ದು ಈ ಥರ ಮಾಡಿಬಿಟ್ಟಿದೆ. ನೋಡಿಬಿಟ್ಟು ತುಂಬಾ ಬೇಜಾರಾಗ್ತು ಸ್ನೇಹಿತರೆ. ನೋಡಿ ಯಾವ ರೀತಿ ಚೆನ್ನಾಗಿ ಬರ್ತಾಯಿದೆ ಏಲಕ್ಕಿ ಗಿಡ. ನಾನು ನೆಕ್ಸ್ಟು ಮಳೆಗಾಲಕ್ಕೆ ತೋಟದಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಂದು 20 ಪ್ಯಾಕೆಟ್ಗಾಗುವಷ್ಟು ನಾನು ಏಲಕ್ಕಿ ಗಿಡಗಳನ್ನ ಹಾಕ್ಕೊಂಡಿದ್ದೆ. ನಮ್ಮ ತೋಟದಲ್ಲಿ ಖಾಲಿ ಜಾಗ ಇರೋದವು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಡಿಕೆ ಗಿಡದಲ್ಲಿ ಹಾಕಿಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೆ. ನೋಡಿದ್ರೆ ಇಷ್ಟು ಗಿಡಗಳನ್ನ ಕಚ್ಚಿ ಇಟ್ಬಿಟ್ಟೈತೆ ಇಲ್ಲಿ. ನೋಡಿ ತುಂಬಾ ಬೇಜಾರಾಗುತ್ತೆ ನೋಡಿದ್ರೆ. ಎಲ್ಲ ಬೇರೆ ಕವರ್ಗೆ ನಾನು ಇವಾಗ ಶಿಫ್ಟ್ ಮಾಡ್ಕೋಬೇಕು. ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಏಕೆ ಅಂತಂದರೆ ನಾನು ಇನ್ನು ಕವರ್ಗಳು ಖಾಲಿಯಾಗಿದೆ. ಸ್ವಲ್ಪ ಕವರೆಲ್ಲ ತರಿಸಿ ಮತ್ತು ನಾನು ಕವರ್ಗೆ ಹಾಕ್ಕೋಬೇಕು. ಎಲ್ಲ ಬಂದಿರೋವು ಸ್ವಲ್ಪ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕಿರೋ ಗಿಡ ಯಾವುದೂ ಕೂಡ ಹಾಳಾಗಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ ಹಾಕಬೇಕಾದ್ರೆ. ಹಾಗೆ ಸ್ವಲ್ಪ ಇಲ್ಲಿ ಇದ್ರ ಗಿಡ ಹಾಕ್ಕೊಂಡಿದ್ನಲ್ವ, ದಾಸವಾಳ ಗಿಡ ತುಂಬ ನೆರಳಾಗ್ಬಿಟ್ಟಿತ್ತು. ಇಲ್ಲಿ ಕನಕಾಂಬರ ಗಿಡಗಳಿಗೆ ನೆರಳು ಜಾಸ್ತಿ ಆದರೆ ಹೂವು ಬಿಡಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಟ್ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಉದ್ದನೂ ಹೊರಟೋಗಿದೆ. ಹೂವನ್ನು ಕೂಡ ಕಿತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಒಂದು ಹೂವು ಕಿತ್ಕೊಳ್ಳೋಕೆ ಹೋಯ್ತು ಅಂದರೆ ರೆಂಬೆ ಎಲ್ಲ ಮುರಿದೋಗ್ಬಿಡೋದು. ಅದಕ್ಕೆ ಹೂವು ಚೆನ್ನಾಗಿ ಬರ್ತಾಯಿತ್ತು, ಆದ್ರೂ ಕೂಡ ನಾನು ಇವತ್ತು ಕಟ್ ಮಾಡ್ತಾಯಿದ್ದೀನಿ. ನಾನು ಕಟ್ ಮಾಡ್ಕೊಂಡೆ ಇದು ದಪ್ಪಾಗಿ ಚೆನ್ನಾಗಿ ಬೆಳೆದಿತ್ತು. ನನಗೆ ಮನೆಗೆ ಬೇಕಾಗಷ್ಟು ಹೂವು ಸಿಗ್ತಾಯಿತ್ತು. ಆದರೆ ಇವತ್ತೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಕೆಳಗಡೆ ತುಂಬಾ ಕನಕಾಂಬರ ಗಿಡಗಳಿದ್ದಾವೆ, ಅವೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಗಿಡ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಗಿಡ ಏನು ಕಟ್ ಮಾಡಿಲ್ಲ. ನೋಡಿ ಇವಾಗೆಲ್ಲ ಕಟ್ ಮಾಡಿ ಈ ಥರ ಬಿಟ್ಟಿದ್ದೀನಿ. ಹಾಗೆ ಒಂದೊಂದು ಸ್ವಲ್ಪ ಚಿಗುರನ್ನು ಆ ಕಡೆ ಸೈಡಲ್ಲಿ ಬಿಟ್ಟಿದ್ದೀನಿ. ಇಷ್ಟು ಕಟ್ ಮಾಡಿ ಹಾಕಿರೋದು. ಎಲ್ಲ ಕಟ್ ಮಾಡಿ ಈ ಕಡೆ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಎತ್ತಾಕೋಣ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಗಾರ್ಡನನ್ನು ಕ್ಲೀನ್ ಮಾಡಬೇಕಿತ್ತು. ಅದೇ ರೀತಿ 2 ಸಸಿನೂ ನಾನು ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೆ. ಅವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೂವನ್ನು ಕೂಡ ಬಂದಿದೆ ಅಲ್ಲೇನೆಯ. ಇದರಲ್ಲಾದರೂ ಹೂವು ಬರ್ತಾ ಇರ್ತಾವಲ್ಲ, ಈಗ ಹೂವು ಅವಶ್ಯಕತೆ ಇರಲಿ, ಅದಕ್ಕೆ ಸ್ವಲ್ಪ ಚಿಗುರ್ಕೊಂಡು ಚೆನ್ನಾಗಿ ಬಿಡಲಿ ಅಂತ ಹೇಳ್ಬಿಟ್ಟು ಆ ಗಿಡನ ಇವತ್ತು ನಾನು ಕಟ್ ಮಾಡಿದ್ದು. ಹಾಗೆ ಇಲ್ಲೆಲ್ಲ ಬೀನ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ನಲ್ಲ, ಅಲ್ಲಿ ಸ್ವಲ್ಪ ಸತ್ತೇನೂ ಇತ್ತು. ಇಲ್ಲೆಲ್ಲ ಸಬ್ಬಕ್ಕಿ ಸೊಪ್ಪಿನ ಬೀಜ ಹಾಕ್ಕೊಂಡಿದ್ದೆ. ಎಲ್ಲ ಸೊಪ್ಪೆಲ್ಲ ಹಾರ್ವೆಸ್ಟ್ ಆಗಿತ್ತಲ್ವ, ಅದಕ್ಕೆ ಅಲ್ಲೆಲ್ಲ ಸತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸೊಪ್ಪಿನ ಬೀಜಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಫುಲ್ಲು ಗಾರ್ಡನ್ ಕ್ಲೀನ್ ಮಾಡ್ತಾಯಿದ್ದೀನಿ.
ಇಷ್ಟೊಂದು ಸತ್ತೆ ಬೆಳ್ಕೊಳ್ತಾನೇ ಇರ್ತದೆ. ನಾವು ಡೈಲಿ ನೀರು ಹಾಕೋದ್ರಿಂದ, ಅಂದರೆ ಪಾಟಲ್ಲಿ ಹಾಕಲ್ಲ, ನಾವು ಪಾಟ್ಗಳಲ್ಲಿ ನೀರು ಹಾಕ್ಬೇಕಾದ್ರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬೋದು. ಆದರೆ ನೆಲದಲ್ಲಿ ಆ ಥರ ಇಲ್ಲ, ಕ್ಲೀನ್ ಮಾಡ್ತಾ 15 ದಿನಕ್ಕೆ ಸಲನಾದರೂ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಜಾಗ ಇಲ್ಲ ಅಂತಂದರೆ ತುಂಬಾ ಸತ್ತೆ ಬೆಳ್ಕೊಬಿಡುತ್ತೆ. ನೋಡಿ ನಾನು ಯಾವ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು 3 ಇಂದ 4 ಅವರ್ ಆಯಿತು. ಒಂದು ಸೈಡ್ದು ಇನ್ನೂ ಒಂದು ಸೈಡ್ ಇದೆ, ಅದನ್ನು ನಾಳೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸೈಡ್ ಮಾತ್ರ ಕ್ಲೀನ್ ಮಾಡಿಕೊಂಡು, ಅಲ್ಲಿ ಕೆಳಗಡೆ ಇಟ್ಟಿದ್ನೆಲ್ಲ ಇದ್ರ ಗಿಡಗಳನ್ನ, ಏಲಕ್ಕಿ ಗಿಡಗಳನ್ನ ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆಗೆ ಇಟ್ಬಿಟ್ಟು, ಏಕೆ ಅಂತಂದರೆ ಮತ್ತೆ ಬಂದು ಇಲ್ಲಿ ಎಲ್ಲ ಕಚ್ಕೊಂಡು ತಿಂದುಬಿಡುತ್ತೆ ಕವರ್ನ ಅಂತ ಹೇಳ್ಬಿಟ್ಟು ಎಲ್ಲ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮೇಲ್ಗಡೆನೇ ನೀರು ಹಾಕ್ಕೊಂಡಾನ ಸ್ವಲ್ಪ ತಿಂಗಳು ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಮಾತ್ರ ಇಲ್ಲಿರಲಿ, ಆಮೇಲೆ ತೋಟಕ್ಕೆ ತೊಗೊಂಡೋಗಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೇಸಿಗೆಲ್ಲ ಈಗ ಹಾಕಿದ್ರೂ ಗಿಡ ಚೆನ್ನಾಗಿ ಬರೋದಿಲ್ಲ. ಮಳೆಗಾಲಕ್ಕೆ ತೊಗೊಂಡೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗೆಲ್ಲ ಕ್ಲೀನಾಗಿದೆ, ಒಂದು ಸೈಡ್ ಮಾತ್ರ, ಇನ್ನೊಂದು ಸೈಡ್ ನಾಳೆ ಕ್ಲೀನ್ ಮಾಡ್ತೀನಿ. ಈಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗಾರ್ಡನ್ನು. ಇಲ್ಲೆಲ್ಲ ಸ್ವಲ್ಪ ಇದು ಮಲ್ಲಿಗೆ ಗಿಡ ಇದೆ, ಅದಕ್ಕೂ ಸ್ವಲ್ಪ ಬಿಸಿಲು ಬೇಕು ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.